ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಏನೋ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವೊಂದು ಬಿಸ್ನೆಸ್ನ ನಾವು ಮಾಡ್ತಾ ಇರ್ತೀವಿ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ, ಅದರಲ್ಲಿ ಸಕ್ಸಸ್ ಕಂಡಿಲ್ಲ, ಇನ್ನೊಂದು ತುಂಬ ಚೇಂಜ್ ಆಗ್ತಾ ಇರ್ತೀವಿ, ಸ್ಥಿರವಾಗಿ ಯಾವುದೇ ರೀತಿಯಾಗಿರುವಂಥ ಬಿಸ್ನೆಸ್ನಲ್ಲಿ ನಾವು ಇರೋದಿಲ್ಲ. ಸೊ ನನ್ನ ಪ್ರಶ್ನೆ ಇಷ್ಟೇ, ನಾವು ಮಾಡ್ತಾ ಇರೋಂಥ ಬಿಸ್ನೆಸ್ನಲ್ಲಿ ನಾವು ಸ್ಥಿರವಾಗಿರಬೇಕು, ಜೊತೆಗೆ ಗಟ್ಟಿಯಾಗಿ ನಿಲ್ಲಬೇಕು, ಅದನ್ನೇ ಕಂಟಿನ್ಯೂ ಮಾಡಬೇಕು ಲಾಂಗ್ ರನ್ ಅಂತಂದರೆ ಏನು ಮಾಡಬೇಕಾಗತ್ತೆ? ಇದಕ್ಕೆ ಏನಾದರೂ ರೆಮಿಡಿ ತಿಳಿಸ್ಕೊಡ್ಬೋದಾ? ಯಾಕಂದರೆ ಪದೇ ಪದೇ ಚೇಂಜ್ ಮಾಡ್ತಾ ಇದ್ರೆ 2 ತಿಂಗಳಿಂದ ಈ ಕೆಲಸ ಮಾಡ್ತಿದ್ದೆ, ಈಗ ನೋಡಿದ್ರೆ ತಿರ್ಗಾ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಈ ಥರ ಹೇಳ್ಕೊಡೋದಕ್ಕಿಂತ ಒಂದೇ ಬಿಸ್ನೆಸ್ನಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಅದರಲ್ಲೇ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಅನ್ನೋದಾದರೆ ಏನು ಮಾಡಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನೀವು ಕೇಳಿದ ಹಾಗೆ ಪಾಪ ಹಲವರು ಕೆಲವು ಬಿಸ್ನೆಸ್ಗಳು ಅಥವಾ ಕೆಲವರು ಹಲವು ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ. ಯಾವುದು ಕೂಡ ಸ್ಟ್ಯಾಂಡ್ ಆಗದೆ ಒದ್ದಾಟ ಮಾಡ್ತಿರ್ತಾರೆ. ಅದು ಇದು ಮತ್ತೊಂದು ಮಾಡಿ ಸಾಕಾಗುತ್ತೆ. ಒಂದು ಜಾಬ್ ಅಂತಿದ್ದರೆ ಬಹುಶಃ ಮಾಡ್ಕೊಂಡು ಹೋಗ್ಬರ್ತಿದ್ರೇನೋ. ಆದರೆ ಜಾಬ್ ಮಾಡೋರಿಗೆ ಬಿಸ್ನೆಸ್ಸೇ ಬೇಕು ಅನಿಸುತ್ತೆ. ಇನ್ನು ಕೆಲವರಿಗೆ ಅಲ್ಲೆಲ್ಲ ಹೆಚ್ಚಿಗೆ ದುಡಿಬೋದಲ್ಲ ಅಂತ. ಒಟ್ಟಾರೆ ಬಿಸ್ನೆಸ್ ಅಂತ ಮಾಡಿ ಕೊಟ್ಟವರಿಗೆ ಒಂದು ಚಮತ್ಕಾರ ಇದೆ. ಇದನ್ನು ಮಾಡ್ಕೊಳ್ತೀರ ಅಂತಂದರೆ ನೀವು ಬೆಟ್ಟ ನಿಂತಿರುತ್ತಲ್ಲ ಸ್ಥಿರವಾಗಿ, ಹಾಗೆ ನಿಲ್ತೀರಿ ಆ ಬಿಸ್ನೆಸ್ಸಲ್ಲಿ. ಅದಕ್ಕೆ ನೀವು ಮಾಡ್ಕೊಳ್ಬೇಕಾಗಿರೋಂಥದ್ದು ಒಂದು ಬೀಗವನ್ನು ಖರೀದಿ ಮಾಡಬೇಕು. ಹೊಸದಾಗಿರ್ತಕ್ಕಂಥ ಒಂದು ಬೀಗವನ್ನು ಖರೀದಿ ಮಾಡಿಕೊಳ್ತಾ ಅದು ಗುರುವಾರವೇ ಖರೀದಿ ಮಾಡಬೇಕು. ಗುರುವಾರ ತಂದು ನೀವು ಯಾವ ಕೋಣೆಯಲ್ಲಿ ಮಲಗ್ತೀರೋ ಆ ಕೋಣೆಯಲ್ಲಿ ಇಟ್ಕೋಬೇಕು ಆ ಬೀಗ ಮತ್ತು ಅದರ ಕೀ. ಗುರುವಾರ ಇಟ್ಕೊಂಡಾಯಿತು. ಶುಕ್ರವಾರ ಬೆಳಗ್ಗೆ ನೀವು ಸ್ನಾನ ಮಾಡಿಕೊಂಡು ಆ ಬೀಗ ಮತ್ತು ಕೀನ ದೇವರ ಮನೆಗೆ ವರ್ಗಾವಣೆ ಮಾಡಬೇಕು. ರೂಮಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಇರ್ತಕ್ಕಂಥ ಬೀಗದ ಕೀ ದೇವರ ಮನೆಗೆ ವರ್ಗಾವಣೆ ಆದ ಕೂಡಲೇ ಅಲ್ಲಿ ಒಂದು ದಿನ ಅದರ ಸ್ಥಾಪತ್ಯವನ್ನು ಪಡೆದುಕೊಳ್ಳಬೇಕು. ನಂತರ ಅದಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ತಾ ಶನಿವಾರ ಸ್ನಾನ ಮಾಡಿಕೊಳ್ತಾ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ತಾ ಈ ಬೀಗವನ್ನು ಹೇಗೆ ನೀವು ಮೇಜರಾಗಿ ಲಾಕ್ ಮಾಡಿದ್ದೀರಿ ಹಾಗೆ ಲಾಕ್ ಮಾಡಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಶನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡಿದ್ದು ಒಂದು ಕಡೆ ಕೂತ್ಕೊಂಡಿದ್ದು ಆ ಬೀಗ ಮತ್ತು ಬೀಗದ ಕೀ ನಿಮಗೆ ಗೊತ್ತಿಲ್ಲದ ಹಾಗೆ ಅಲ್ಲೇ ಬಿಟ್ಟು ಬರ್ತೀರಿ. ಗೊತ್ತಿಲ್ಲ ಯಾರು ಅದನ್ನು ಓಪನ್ ಮಾಡ್ತಾರೋ, ಬಹುಶಃ ಬೇರೆ ಯಾವತ್ತೊಂದು ನೀವು ಬೀಗದ ನೋಡಿದ್ದೀರಿ. ಆದರೆ ನಿಮ್ಮ ಬೆಟ್ಟದ ಹಾಗೆ ನಿಲ್ಲಬೇಕು. ನಿಮ್ಮ ಒಂದು ಜಾಬ್ ನೀವು ಮಾಡ್ತಾ ಇರ್ತಕ್ಕಂಥದ್ದು ಬಿಸ್ನೆಸ್ ನೀವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ಗಟ್ಟಿಯಾಗಿ ಸ್ಥಿರವಾಗಿ ನಿಲ್ಲಬೇಕು. ಅದು ಮತ್ತು ಹಾಗೇ ಬೆಳಿತಾನೆ ಇರಬೇಕು ಅಂತಂದರೆ ಈ ಬೀಗ ಬದಲಾವಣೆ ಗುರುವಾರ ನಿಮ್ಮ ರೂಮಲ್ಲಿ, ಶುಕ್ರವಾರ ದೇವರ ಮನೆಯಲ್ಲಿ, ಇನ್ನು 3ನೇ ದಿನ ಶನಿವಾರ ಬಂದು ಶನೇಶ್ವರ ದೇವಸ್ಥಾನದಲ್ಲಿ ಇಟ್ಟು ಬರ್ತೀರಿ. ಅಲ್ಲದೆ ನಿಮ್ಮ ಬಾಡಿಗೆ ನಿಮ್ಮ ಮನೆಗೆ ಬರ್ತೀರಿ. ಮನೆಗೆ ಬಂದು ಎಲ್ಲರೂ ಕೂಡ ಸಿಹಿಯ ಹೂರಣವನ್ನು ಮೆಲ್ತಕ್ಕಂಥ ಏನಾದರೂ ಆಗಿರಬಹುದು, ಹಾಲಿಂದ ಮಾಡಿರ್ತಕ್ಕಂಥ ಹಾಲ್ಕೋವ ಆಗಿರಬಹುದು, ಅಥವಾ ಕೊನೆಯ ಪಕ್ಷ ಬೆಲ್ಲವನ್ನು ಮನೆ ಎಲ್ಲ ಸದಸ್ಯರು ಕೂಡ ಸ್ವೀಕಾರವನ್ನು ಮಾಡ್ತೀರಿ. ಅಲ್ಲಿಂದ ಆಚೆಗೆ ನಿಮ್ಮ ಒಂದು ಬಿಸ್ನೆಸ್ ಇತ್ತಲ್ಲ, ಈ ಎಲ್ಲಿ ನಾವು ಸ್ಥಳವನ್ನು ಒಂದು ಕಡೆ ನೆಲೆ ಹೂರದೆ ಅಲ್ಲಿ ಸ್ಥಳಾಂತರ ಮಾಡ್ತಾನೆ ಇದ್ದು, ಅಲ್ಲಿ ಮಾಡೋದು ಇಲ್ಲಿ ಮಾಡೋದ, ಆ ಬಿಸ್ನೆಸ್ ಮಾಡೋದ ಈ ಬಿಸ್ನೆಸ್ ತಲೆ ಕೆಡಿಸ್ಕೊತಾ ಇದ್ರಲ್ಲ, ಈ ಬೀಗವನ್ನು ನೀವು ಬರೀ ಇಷ್ಟೇ ಸ್ಥಾನಪಲಟ ಮಾಡುತ್ತಾ ಬೆಟ್ಟದ ಹಾಗೆ ನಿಲ್ಲುತ್ತೆ ನಿಮ್ಮ ಬಿಸ್ನೆಸ್. ನೀವು ಪರೀಕ್ಷೆ ಮಾಡಿ. ಖಂಡಿತವಾಗ್ಲೂ ಗುರುಗಳೇ, ನಾವು ಆಯ್ಕೆ ಮಾಡ್ಕೊಂಡಿರುವಂಥ ಬಿಸ್ನೆಸ್ನಲ್ಲಿ ಸ್ಥಿರವಾಗಿ ನಾವು ನಿಲ್ಲಬೇಕು ಅಂತಂದರೆ ಯಾವೊಂದು ರೆಮಿಡಿಯನ್ನು ಫಾಲೋ ಮಾಡಬೇಕು ಅಂತ ತುಂಬ ಸಿಂಪಲ್ ಆಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಪದೇ ಕೆಲಸಗಳು ಬಿಸ್ನೆಸ್ಗಳನ್ನ ಚೇಂಜ್ ಮಾಡಿ ಸಾಕಾಗಿದೆ, ಒಂದೇ ಬಿಸ್ನೆಸ್ನಲ್ಲಿ ನಾನು ಲಾಂಗ್ ಟೈಮ್ ಇರಬೇಕು ಅಂತಂದರೆ ಯಾವೊಂದು ರೆಮಿಡಿಯನ್ನು ಫಾಲೋ ಮಾಡಬೇಕು ಅಂತ ನಿಮಗೆ ಗುರುಗಳು ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.